ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ನಡೆಯುತ್ತಿದ್ದಂಥ ಅಂತರ ಕೊಡವ ಸಮಾಜ ನಡುವಿನ ಈ ಕ್ರಿಕೆಟ್ ಪಂದ್ಯಾವಳಿಗೆ ತೆರೆ ಬಿದ್ದಿದೆ. ಅಂದರೆ ಒಟ್ಟು 12 ಕೊಡವ ಸಮಾಜಗಳ ತಂಡಗಳು ಪಾಲ್ಗೊಂಡಿರುವಂಥದ್ದು. ಇದು ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ. ಯಾಕೆಂದರೆ ಸಾಕಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಕ್ರಿಕೆಟ್ ಆಟ ನಡೆಯುತ್ತೆ, ಆದರೆ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯುವಂಥ ಕಡಿಮೆ. ಅದರಿಂದ ಈ ಕೊಡವ ಕ್ರಿಕೆಟ್ ಅಕಾಡೆಮಿಯವರು ಈ 3ನೇ ವರ್ಷದ ಈ ಒಂದು ಕ್ರಿಕೆಟ್ ಪಂದ್ಯಾವಳಿನ ಆಯೋಜನೆ ಮಾಡಿರುವಂಥದ್ದು. ಅದರಲ್ಲಿ 12 ಕೊಡವ ಸಮಾಜಗಳು ಪಾಲ್ಗೊಂಡಿರುವಂಥದ್ದು. ಅಂದರೆ ಇಲ್ಲಿ ವಿರಾಜಪೇಟೆಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಈ ಕ್ರಿಕೆಟ್ ಪಂದ್ಯಾವಳಿ ನಡೀತಿತ್ತು. ಅಂದರೆ ಈ ಸಾಕಷ್ಟು ಜನರು ಬರ್ತಾರೆ ಮತ್ತು ಪ್ಲೇಯರ್ಸ್ ಕೂಡ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದಂಥ ಪ್ಲೇಯರ್ಸ್ ಕೂಡ ಇದರಲ್ಲಿ ಆಡ್ತಾ ಇದ್ದಾರೆ. ಈ ಯುವ ಪ್ರತಿಭೆಗಳನ್ನು ಹೊರಗೆ ತರಬೇಕಂತ ಹೇಳಿ ಕೊಡವ ಕ್ರಿಕೆಟ್ ಅಕಾಡೆಮಿಯವರು ಈ ಒಂದು ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಕಳೆದ 3 ವರ್ಷಗಳಿಂದ ನಡೆಸ್ತಾ ಇರುವಂಥದ್ದು. ಅದು ಯಶಸ್ವಿ ಕೂಡ ಆಗ್ತಾ ಇದೆ. ಸಾಕಷ್ಟು ಜನರು ಇದನ್ನು ಖುಷಿ ಪಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಕೊಡವ ಕ್ರಿಕೆಟ್ ಅಕಾಡೆಮಿಯ ಉಪಾಧ್ಯಕ್ಷರಾದ ಚೇರಂಡ ಕಿಶನ್ ಮಾದಪ್ಪ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನು ನಾನು ಕೇಳ್ತೇನೆ. ಸರ್, ಇದು ಯಾವ ಉದ್ದೇಶದಿಂದ ಆರಂಭ ಮಾಡಿದ್ರಿ, ಹೇಗೆ ನಡೀತಾ ಇದೆ ಅದನ್ನ ಹೇಳಿ ಸರ್. ಕೊಡಗಿನಲ್ಲಿ ಲೆದರ್ ಬಾಲ್ಗೆ ತುಂಬ ಪ್ರತಿಭೆವಂತ ಮಕ್ಕಳಿದ್ದಾರೆ. ಅವರಿಗೆ ಪ್ರೋತ್ಸಾಹ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ನಾವು 3 ವರ್ಷ ಹಿಂದೆಯಿಂದ ನಾವು ಲೆದರ್ ಬಾಲ್ ಶುರು ಮಾಡಿದ್ದೇವೆ. ಎಲ್ಲ ಕಡೆಯಿಂದ ಆಡಬೇಕಂದ್ರೆ ಕೊಡಗಿನಿಂದ ಎಲ್ಲ ಭಾಗದಿಂದ ಬರಬಿಂದ ಆಡಬೇಕಂದ್ರೆ ನಾವು ಕೊಡ ಸಮಾಜನ ಉಪಯೋಗಿಸ್ಕೋಬೇಕಾಗ್ತದೆ. ಅದರಿಂದ ನಾವು ಇಂಟರ್ ಕೊಡ ಸಮಾಜ ಅಂತ ಮಾಡ್ಕೊಂಡು ಬಂದೇವೆ. ಇದು 3ನೇ ವರ್ಷ. ಇಲ್ಲಿವರೆಗೂ ಒಂದು 170ಕ್ಕಿಂತ ಹೆಚ್ಚು ಆಟಗಾರರು ನಮ್ಗೆ ಸಿಕ್ಕಿದ್ದಾರೆ. ಲೆದರ್ ಬಾಲ್ ಆಡ್ತಾ ಇದ್ದಾರೆ. ಟೂರ್ನಮೆಂಟ್ ಚೆನ್ನಾಗಿ ಬರ್ತಾ ಇದ್ದಾರೆ. ಒಳ್ಳೆ ಮಟ್ಟದ ಪ್ಲೇಯರ್ಸು ಚೆನ್ನಾಗಿ ಆಡಿರೋ ಒಳ್ಳೆ ಸ್ಟೇಟಲ್ಲಿ ಅಥವಾ KPL ಅಲ್ಲಿ ಆಡಿಯುವಂಥ ಪ್ಲೇಯರ್ಸ್ಗಳೆಲ್ಲ ಬಂದು ಆಡ್ತಾ ಇದ್ದಾರೆ. ಸೊ ಒಳ್ಳೆಯ ಒಂದು ಇದರಲ್ಲಿ ಮುಂದೆ ಬರ್ತಾ ಇದೆ ಇದು. ಅಂದರೆ ಇದು ಅಂತರ ಕೊಡೋ ಸಮಯದಲ್ಲಿ ಕೊಡಗಿನಲ್ಲಿರುವಂಥವ್ರು ಬೇರೆ ಹೊರಗಿನ ಕೊಡೋ ಸಮಯದವರು ಇದ್ದಾರೆ, ಹೇಗೆ ಸರ್? ಇದು ಬರೀ ಕೊಡಗಿನವ್ರಿಗೆ ಮಾತ್ರ ಮಾಡಿರೋದು. ಬಟ್ ಈ ವರ್ಷದಿಂದ ನಾವು ಸ್ವಲ್ಪ ನಮ್ಮ ಕಾಂಪಿಟೇಟಿವ್ನೆಸ್ ಮತ್ತು ಆಟದ ಲೆವೆಲ್ ಚೆನ್ನಾಗಿ ಬರಲಿ ಅಂಥೇಳಿ ನಾವು 2 ಗೆಸ್ಟ್ ಪ್ಲೇಯರ್ಸನ್ನು ಅಲೋ ಮಾಡಿದ್ದೇವೆ. ಅಂದರೆ 2 ಗೆಸ್ಟ್ ಪ್ಲೇಯರ್ಸು ಹೊರಗಿಂದ ಬರ್ಬೋದು, ಮೈಸೂರು ಅಥವಾ ಬೆಂಗಳೂರಿಂದ. ಬಟ್ ಆದರೂ ಅವರು ಕೊಡಗಿನವರೇ ಆಗಿರಬೇಕು. ಜನರ ಸ್ಪಂದನೆ ಹೇಗಿದೆ ಸರ್ ಈ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ? ಅಂದರೆ ಮಾಮೂಲಿ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇರ್ತದೆ, ಅಲ್ಲಲ್ಲಿ ನಡೀತಾ ಇರ್ತದೆ. ಇದೊಂದು ವಿಶೇಷವಾಗಿ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೀತದೆ. ಅದಕ್ಕೆ ಜನರ ಸ್ಪಂದನೆ ಹೇಗಿರುವಂಥದ್ದು? ಯಾಕಂದರೆ ಇಲ್ಲಿವರೆಗೂ ಅವರು ಕೌಟುಂಬಿಕ ಒಂದು ಕ್ರಿಕೆಟ್ ಏನು ಅದೊಂದು ಫೆಸ್ಟಿವಲ್ ಥರ ನಡೀತಾ ಇತ್ತು. ಅದೊಂದು ಸೀರಿಯಸ್ನೆಸ್ ಇರಲಿಲ್ಲ. ಬಟ್ ಲೆದರ್ ಬಾಲ್ ಶುರು ಮಾಡಿದ್ಮೇಲೆ ಎಲ್ಲರಿಗೂ ತುಂಬ ಸಂತೋಷ ಆಗಿದೆ. ಯಾಕಂದರೆ ಈಗ ನಮ್ಮ ನಿಜವಾದ ಟ್ಯಾಲೆಂಟ್ ಮಕ್ಕಳಿಗೆ ಎಕ್ಸ್ಪೋಸ್ ಆಗ್ತಾ ಇದೆ, ನಮಗೆಲ್ಲ ಕಾಣಲಿಕ್ಕೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬ ಸಂತೋಷವಾಗಿದ್ದಾರೆ. ಸರ್, ಈ ನಿಮ್ಮ ಈ ಪಂದ್ಯಾವಳಿಗೆ ಮಳೆಯೂ ಕೂಡ ಅಡಚಣೆ ಆಯಿತು ಅಂತ ಹೇಳಿ ಮಧ್ಯೆ ಗ್ಯಾಪ್ ಆಗಿತ್ತು. ಯಾವ ರೀತಿ ನಡೀತು ಸರ್ ಈ ವರ್ಷದ ಪಂದ್ಯಾವಳಿ? ಈ ವರ್ಷ ನಮಗೆ ತುಂಬ ತೊಂದರೆ ಆಯಿತು, ಮಳೆ ಆದರೂ ಅದೇನೋ ಒಂದು 4 ದಿವಸದ ಟೂರ್ನಮೆಂಟ್ ಮಾಡಬೇಕಾಗಿದ್ದು ಈ ಸತಿ ಒಂದು ಎಕ್ಸ್ಟ್ರಾ ದಿವಸ ಬೇಕಾಗ್ತಾ ಇತ್ತು. ಬಟ್ ಜಾಸ್ತಿ ಮ್ಯಾಚನ್ನು ಒಂದೇ ದಿವಸದಲ್ಲಿ ಆಡಿಸ್ಕೊಂಡು ಹೇಗೋ ಮಾಡಿ ಇವತ್ತು ಫೈನಲ್ ಮಾಡಿದ್ದೇವೆ. ಬಟ್ ತಯಾರು ಮಾಡಲಿಕ್ಕೆ ತುಂಬ ತೊಂದರೆ ಆಯಿತು. ಆದರೂ ಬಟ್ ನಮ್ಮ ಎಂಟೈರ್ ಟೀಮ್ ಕೊಡವ ಕ್ರಿಕೆಟ್ ಅಕಾಡೆಮಿನ ಟೆಕ್ನಿಕಲ್ ಟೀಮ್ ಆಗಲಿ ನಮ್ಮ ಡೈರೆಕ್ಟರ್ಸ್ ಎಲ್ಲ ಸೇರಿ ತುಂಬ ಶ್ರಮಪಟ್ಟು ಈ ಗ್ರೌಂಡನ್ನು ರೆಡಿ ಮಾಡಿ ಇವತ್ತು ಕರೆಕ್ಟ್ ಟೈಮಿಗೆ ಶುರು ಮಾಡಿ ಈ ಫೈನಲ್ ಪಂದ್ಯವನ್ನು ನಡೆಯುವಂತೆ ಮಾಡಿದ್ದಾರೆ. ಒಟ್ಟಾರೆ 12 ಕೊಡವ ಸಮಾಜಗಳ ತಂಡ ಏನಿದೆ, ಇದರಲ್ಲಿ ಈಗ ಅಂತಿಮವಾಗಿ ಫೈನಲ್ಗೆ ಬಂದಿರುವಂಥದ್ದು ವಿರಾಜಪೇಟೆ ಕೊಡವ ಸಮಾಜ ತಂಡ ಹಾಗೂ ನಾಪೋಕ್ಲು ಕೊಡವ ಸಮಾಜ ತಂಡ. ಅತ್ಯಂತ ರೋಚಕವಾಗಿ ಈ ಫೈನಲ್ ಪಂದ್ಯಾವಳಿ ಕೂಡ ನಡೆದಿದೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕರಿಪ ರಿಪಬ್ಲಿಕ್ ಕನ್ನಡ ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ನಡೆಯುತ್ತಿದ್ದಂಥ ಅಂತರ ಕೊಡವ ಸಮಾಜ ನಡುವಿನ ಈ ಕ್ರಿಕೆಟ್ ಪಂದ್ಯಾವಳಿಗೆ ತೆರೆ ಬಿದ್ದಿದೆ. ಅಂದರೆ ಒಟ್ಟು 12 ಕೊಡವ ಸಮಾಜಗಳ ತಂಡಗಳು ಪಾಲ್ಗೊಂಡಿರುವಂಥದ್ದು. ಇದು ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ. ಯಾಕೆಂದರೆ ಸಾಕಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಕ್ರಿಕೆಟ್ ಆಟ ನಡೆಯುತ್ತೆ, ಆದರೆ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯುವಂಥ ಕಡಿಮೆ. ಅದರಿಂದ ಈ ಕೊಡವ ಕ್ರಿಕೆಟ್ ಅಕಾಡೆಮಿಯವರು ಈ 3ನೇ ವರ್ಷದ ಈ ಒಂದು ಕ್ರಿಕೆಟ್ ಪಂದ್ಯಾವಳಿನ ಆಯೋಜನೆ ಮಾಡಿರುವಂಥದ್ದು. ಅದರಲ್ಲಿ 12 ಕೊಡವ ಸಮಾಜಗಳು ಪಾಲ್ಗೊಂಡಿರುವಂಥದ್ದು. ಅಂದರೆ ಇಲ್ಲಿ ವಿರಾಜಪೇಟೆಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಈ ಕ್ರಿಕೆಟ್ ಪಂದ್ಯಾವಳಿ ನಡೀತಿತ್ತು. ಅಂದರೆ ಈ ಸಾಕಷ್ಟು ಜನರು ಬರ್ತಾರೆ ಮತ್ತು ಪ್ಲೇಯರ್ಸ್ ಕೂಡ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದಂಥ ಪ್ಲೇಯರ್ಸ್ ಕೂಡ ಇದರಲ್ಲಿ ಆಡ್ತಾ ಇದ್ದಾರೆ. ಈ ಯುವ ಪ್ರತಿಭೆಗಳನ್ನು ಹೊರಗೆ ತರಬೇಕಂತ ಹೇಳಿ ಕೊಡವ ಕ್ರಿಕೆಟ್ ಅಕಾಡೆಮಿಯವರು ಈ ಒಂದು ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿನ ಕಳೆದ 3 ವರ್ಷಗಳಿಂದ ನಡೆಸ್ತಾ ಇರುವಂಥದ್ದು. ಅದು ಯಶಸ್ವಿ ಕೂಡ ಆಗ್ತಾ ಇದೆ. ಸಾಕಷ್ಟು ಜನರು ಇದನ್ನು ಖುಷಿ ಪಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಕೊಡವ ಕ್ರಿಕೆಟ್ ಅಕಾಡೆಮಿಯ ಉಪಾಧ್ಯಕ್ಷರಾದ ಚೇರಂಡ ಕಿಶನ್ ಮಾದಪ್ಪ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನು ನಾನು ಕೇಳ್ತೇನೆ. ಸರ್, ಇದು ಯಾವ ಉದ್ದೇಶದಿಂದ ಆರಂಭ ಮಾಡಿದ್ರಿ, ಹೇಗೆ ನಡೀತಾ ಇದೆ ಅದನ್ನ ಹೇಳಿ ಸರ್. ಕೊಡಗಿನಲ್ಲಿ ಲೆದರ್ ಬಾಲ್ಗೆ ತುಂಬ ಪ್ರತಿಭೆವಂತ ಮಕ್ಕಳಿದ್ದಾರೆ. ಅವರಿಗೆ ಪ್ರೋತ್ಸಾಹ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ನಾವು 3 ವರ್ಷ ಹಿಂದೆಯಿಂದ ನಾವು ಲೆದರ್ ಬಾಲ್ ಶುರು ಮಾಡಿದ್ದೇವೆ. ಎಲ್ಲ ಕಡೆಯಿಂದ ಆಡಬೇಕಂದ್ರೆ ಕೊಡಗಿನಿಂದ ಎಲ್ಲ ಭಾಗದಿಂದ ಬರಬಿಂದ ಆಡಬೇಕಂದ್ರೆ ನಾವು ಕೊಡ ಸಮಾಜನ ಉಪಯೋಗಿಸ್ಕೋಬೇಕಾಗ್ತದೆ. ಅದರಿಂದ ನಾವು ಇಂಟರ್ ಕೊಡ ಸಮಾಜ ಅಂತ ಮಾಡ್ಕೊಂಡು ಬಂದೇವೆ. ಇದು 3ನೇ ವರ್ಷ. ಇಲ್ಲಿವರೆಗೂ ಒಂದು 170ಕ್ಕಿಂತ ಹೆಚ್ಚು
ಆಟಗಾರರು ನಮ್ಗೆ ಸಿಕ್ಕಿದ್ದಾರೆ. ಲೆದರ್ ಬಾಲ್ ಆಡ್ತಾ ಇದ್ದಾರೆ, ಟೂರ್ನಮೆಂಟ್ ಚೆನ್ನಾಗಿ ಬರ್ತಾ ಇದ್ದಾರೆ. ಒಳ್ಳೆ ಮಟ್ಟದ ಪ್ಲೇಯರ್ಸು ಚೆನ್ನಾಗಿ ಆಡಿರೋ ಒಳ್ಳೆ ಸ್ಟೇಟಲ್ಲಿ ಅಥವಾ KPL ಅಲ್ಲಿ ಆಡಿಯುವಂಥ ಪ್ಲೇಯರ್ಸ್ಗಳೆಲ್ಲ ಬಂದು ಆಡ್ತಾ ಇದ್ದಾರೆ. ಸೊ ಒಳ್ಳೆಯ ಒಂದು ಇದರಲ್ಲಿ ಮುಂದೆ ಬರ್ತಾ ಇದೆ ಇದು. ಅಂದರೆ ಇದು ಅಂತರ ಕೊಡೋ ಸಮಯದಲ್ಲಿ ಕೊಡಗಿನಲ್ಲಿರುವಂಥವ್ರ ಬೇರೆ ಹೊರಗಿನ ಕೊಡೋ ಸಮಯದವರು ಇದ್ದಾರೆ ಹೇಗೆ ಸರ್? ಇದು ಬರೀ ಕೊಡಗಿನವ್ರಿಗೆ ಮಾತ್ರ ಮಾಡಿರೋದು. ಬಟ್ ಈ ವರ್ಷದಿಂದ ನಾವು ಸ್ವಲ್ಪ ನಮ್ಮ ಕಾಂಪಿಟೇಟಿವ್ನೆಸ್ ಮತ್ತು ಆಟದ ಲೆವೆಲ್ ಚೆನ್ನಾಗಿ ಬರಲಿ ಅಂಥೇಳಿ ನಾವು 2 ಗೆಸ್ಟ್ ಪ್ಲೇಯರ್ಸನ್ನು ಅಲೋ ಮಾಡಿದ್ದೇವೆ. ಅಂದರೆ 2 ಗೆಸ್ಟ್ ಪ್ಲೇಯರ್ಸು ಹೊರಗಿಂದ ಬರ್ಬೋದು, ಮೈಸೂರು ಅಥವಾ ಬೆಂಗಳೂರಿಂದ. ಬಟ್ ಆದರೂ ಅವರು ಕೊಡಗಿನವರೇ ಆಗಿರಬೇಕು. ಹಾಂ, ಜನರ ಸ್ಪಂದನೆ ಹೇಗಿದೆ ಸರ್ ಈ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ? ಅಂದರೆ ಮಾಮೂಲಿ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇರ್ತದೆ, ಅಲ್ಲಲ್ಲಿ ನಡೀತಾ ಇರ್ತದೆ. ಇದೊಂದು ವಿಶೇಷವಾಗಿ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೀತದೆ, ಅದಕ್ಕೆ ಜನರ ಸ್ಪಂದನೆ ಹೇಗಿರುವಂಥದ್ದು? ಯಾಕಂದರೆ ಇಲ್ಲಿವರೆಗೂ ಅವರು ಕೌಟುಂಬಿಕ ಒಂದು ಕ್ರಿಕೆಟ್ ಏನು ಅದೊಂದು ಫೆಸ್ಟಿವಲ್ ಥರ ನಡೀತಾ ಇತ್ತು. ಅದೊಂದು ಸೀರಿಯಸ್ನೆಸ್ ಇರಲಿಲ್ಲ. ಬಟ್ ಲೆದರ್ ಬಾಲ್ ಶುರು ಮಾಡಿದ್ಮೇಲೆ ಎಲ್ಲರಿಗೂ ತುಂಬ ಸಂತೋಷ ಆಗಿದೆ. ಯಾಕಂದರೆ ಈಗ ನಮ್ಮ ನಿಜವಾದ ಟ್ಯಾಲೆಂಟ್ ಮಕ್ಕಳಿಗೆ ಎಕ್ಸ್ಪೋಸ್ ಆಗ್ತಾ ಇದೆ, ನಮಗೆಲ್ಲ ಕಾಣಲಿಕ್ಕೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬ ಸಂತೋಷವಾಗಿದ್ದಾರೆ. ಸರ್, ಈ ನಿಮ್ಮ ಈ ಪಂದ್ಯಾವಳಿಗೆ ಮಳೆಯೂ ಕೂಡ ಅಡಚಣೆ ಆಯಿತು ಅಂತ ಹೇಳಿ ಮಧ್ಯೆ ಗ್ಯಾಪ್ ಆಗಿತ್ತು, ಯಾವ ರೀತಿ ನಡೀತು ಸರ್ ಈ ವರ್ಷದ ಪಂದ್ಯಾವಳಿ? ಈ ವರ್ಷ ನಮಗೆ ತುಂಬ ತೊಂದರೆ ಆಯಿತು, ಮಳೆ ಆದರೂ ಅದೇನೋ ಒಂದು 4 ದಿವಸದ ಟೂರ್ನಮೆಂಟ್ ಮಾಡಬೇಕಾಗಿದ್ದು ಈ ಸತಿ ಒಂದು ಎಕ್ಸ್ಟ್ರಾ ದಿವಸ ಬೇಕಾಗ್ತಾ ಇತ್ತು. ಬಟ್ ಜಾಸ್ತಿ ಮ್ಯಾಚನ್ನು ಒಂದೇ ದಿವಸದಲ್ಲಿ ಆಡಿಸ್ಕೊಂಡು ಹೇಗೋ ಮಾಡಿ ಇವತ್ತು ಫೈನಲ್ ಮಾಡಿದ್ದೇವೆ. ಬಟ್ ತಯಾರು ಮಾಡಲಿಕ್ಕೆ ತುಂಬ ತೊಂದರೆ ಆಯಿತು. ಆದರೂ ಬಟ್ ನಮ್ಮ ಎಂಟೈರ್ ಟೀಮ್ ಕೊಡವ ಕ್ರಿಕೆಟ್ ಅಕಾಡೆಮಿನ ಟೆಕ್ನಿಕಲ್ ಟೀಮ್ ಆಗಲಿ, ನಮ್ಮ ಡೈರೆಕ್ಟರ್ಸ್ ಎಲ್ಲ ಸೇರಿ ತುಂಬ ಶ್ರಮಪಟ್ಟು ಈ ಗ್ರೌಂಡನ್ನು ರೆಡಿ ಮಾಡಿ ಇವತ್ತು ಕರೆಕ್ಟ್ ಟೈಮಿಗೆ ಶುರು ಮಾಡಿ ಈ ಫೈನಲ್ ಪಂದ್ಯವನ್ನು ನಡೆಯುವಂತೆ ಮಾಡಿದ್ದಾರೆ. ಒಟ್ಟಾರೆ 12 ಕೊಡವ ಸಮಾಜಗಳ ತಂಡ ಏನಿದೆ ಇದರಲ್ಲಿ ಈಗ ಅಂತಿಮವಾಗಿ ಫೈನಲ್ಗೆ ಬಂದಿರುವಂಥದ್ದು ವಿರಾಜಪೇಟೆ ಕೊಡವ ಸಮಾಜ ತಂಡ ಹಾಗೂ ನಾಪೋಕ್ಲು ಕೊಡವ ಸಮಾಜ ತಂಡ. ಅತ್ಯಂತ ರೋಚಕವಾಗಿ ಈ ಫೈನಲ್ ಪಂದ್ಯಾವಳಿ ಕೂಡ ನಡೆದಿದೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕರಿಪ ರಿಪಬ್ಲಿಕ್ ಕನ್ನಡ ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ನಡೆಯುತ್ತಿದ್ದಂಥ ಅಂತರ ಕೊಡವ ಸಮಾಜ ನಡುವಿನ ಈ ಕ್ರಿಕೆಟ್ ಪಂದ್ಯಾವಳಿಗೆ ತೆರೆ ಬಿದ್ದಿದೆ. ಅಂದರೆ ಒಟ್ಟು 12 ಕೊಡವ ಸಮಾಜಗಳ ತಂಡಗಳು ಪಾಲ್ಗೊಂಡಿರುವಂಥದ್ದು. ಇದು ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ. ಯಾಕೆಂದರೆ ಸಾಕಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಕ್ರಿಕೆಟ್ ಆಟ ನಡೆಯುತ್ತೆ, ಅದರಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯುವಂಥ ಕಡಿಮೆ. ಅದರಿಂದ ಈ ಕೊಡವ ಕ್ರಿಕೆಟ್ ಅಕಾಡೆಮಿಯವರು ಈ 3ನೇ ವರ್ಷದ ಈ ಒಂದು ಕ್ರಿಕೆಟ್ ಪಂದ್ಯಾವಳಿನ ಆಯೋಜನೆ ಮಾಡಿರುವಂಥದ್ದು. ಅದರಲ್ಲಿ 12 ಕೊಡವ ಸಮಾಜದಲ್ಲಿ ಪಾಲ್ಗೊಂಡಿರುವಂಥದ್ದು. ಅಂದರೆ ಇಲ್ಲಿ ವಿರಾಜಪೇಟೆಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಈ ಕ್ರಿಕೆಟ್ ಪಂದ್ಯಾವಳಿ ನಡೀತಿತ್ತು. ಅಂದರೆ ಈ ಸಾಕಷ್ಟು ಜನರು ಬರ್ತಾರೆ ಮತ್ತು ಪ್ಲೇಯರ್ಸ್ ಕೂಡ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದಂಥ ಪ್ಲೇಯರ್ಸ್ ಕೂಡ ಇದರಲ್ಲಿ ಆಡ್ತಾ ಇದ್ದಾರೆ. ಈ ಯುವ ಪ್ರತಿಭೆಗಳನ್ನು ಹೊರಗೆ ತರಬೇಕಂತ ಹೇಳಿ ಕೊಡವ ಕ್ರಿಕೆಟ್ ಅಕಾಡೆಮಿಯವರು ಈ ಒಂದು ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಕಳೆದ 3 ವರ್ಷಗಳಿಂದ ನಡೆಸ್ತಾ ಇರುವಂಥದ್ದು. ಅದು ಯಶಸ್ವಿ ಕೂಡ ಆಗ್ತಾ ಇದೆ. ಸಾಕಷ್ಟು ಜನರು ಇದನ್ನು ಖುಷಿ ಪಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಕೊಡವ ಕ್ರಿಕೆಟ್ ಅಕಾಡೆಮಿಯ ಉಪಾಧ್ಯಕ್ಷರಾದ ಚೇರಂಡ ಕಿಶನ್ ಮಾದಪ್ಪ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನು ನಾನು ಕೇಳ್ತೇನೆ. ಸರ್, ಇದು ಯಾವ ಉದ್ದೇಶದಿಂದ ಆರಂಭ ಮಾಡಿದ್ರಿ, ಹೇಗೆ ನಡೀತಾ ಇದೆ ಅದನ್ನ ಹೇಳಿ ಸರ್. ಕೊಡಗಿನಲ್ಲಿ ಲೆದರ್ ಬಾಲ್ಗೆ ತುಂಬ ಪ್ರತಿಭೆವಂತ ಮಕ್ಕಳಿದ್ದಾರೆ, ಅವರಿಗೆ ಪ್ರೋತ್ಸಾಹ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ನಾವು 3 ವರ್ಷ ಹಿಂದೆಯಿಂದ ನಾವು ಲೆದರ್ ಬಾಲ್ ಶುರು ಮಾಡಿದ್ದೇವೆ. ಎಲ್ಲ ಕಡೆಯಿಂದ ಆಡಬೇಕಂದ್ರೆ ಕೊಡಗಿನಿಂದ ಎಲ್ಲ ಭಾಗದಿಂದ ಬರಬಿಂದ ಆಡಬೇಕಂದ್ರೆ ನಾವು ಕೊಡ ಸಮಾಜನ ಉಪಯೋಗಿಸ್ಕೋಬೇಕಾಗ್ತದೆ. ಅದರಿಂದ ನಾವು ಇಂಟರ್ ಕೊಡ ಸಮಾಜ ಅಂತ ಮಾಡ್ಕೊಂಡು ಬಂದೇವೆ. ಇದು 3ನೇ ವರ್ಷ. ಇಲ್ಲಿವರೆಗೂ ಒಂದು 170ಕ್ಕಿಂತ ಹೆಚ್ಚು ಆಟಗಾರರು ನಮ್ಗೆ ಸಿಕ್ಕಿದ್ದಾರೆ, ಲೆದರ್ ಬಾಲ್ ಆಡ್ತಾ ಇದ್ದಾರೆ, ಟೂರ್ನಮೆಂಟ್ ಚೆನ್ನಾಗಿ ಬರ್ತಾ ಇದ್ದಾರೆ. ಒಳ್ಳೆ ಮಟ್ಟದ ಪ್ಲೇಯರ್ಸು ಚೆನ್ನಾಗಿ ಆಡಿರೋ ಒಳ್ಳೆ ಸ್ಟೇಟಲ್ಲಿ ಅಥವಾ KPL ಅಲ್ಲಿ ಆಡಿಯುವಂಥ ಪ್ಲೇಯರ್ಸ್ಗಳೆಲ್ಲ ಬಂದು ಆಡ್ತಾ ಇದ್ದಾರೆ. ಸೊ ಒಳ್ಳೆಯ ಒಂದು ಇದರಲ್ಲಿ ಮುಂದೆ ಬರ್ತಾ ಇದೆ ಇದು. ಅಂದರೆ ಇದು ಅಂತರ ಕೊಡೋ ಸಮಯದಲ್ಲಿ ಕೊಡಗಿನಲ್ಲಿರುವಂಥವ್ರ ಬೇರೆ ಹೊರಗಿನ ಕೊಡೋ ಸಮಯದವರು ಇದ್ದಾರೆ ಹೇಗೆ ಸರ್? ಇದು ಬರೀ ಕೊಡಗಿನವ್ರಿಗೆ ಮಾತ್ರ ಮಾಡಿರೋದು. ಬಟ್ ಈ ವರ್ಷದಿಂದ ನಾವು ಸ್ವಲ್ಪ ನಮ್ಮ ಕಾಂಪಿಟೇಟಿವ್ನೆಸ್ ಮತ್ತು ಆಟದ ಲೆವೆಲ್ ಚೆನ್ನಾಗಿ ಬರಲಿ ಅಂಥೇಳಿ ನಾವು 2 ಗೆಸ್ಟ್ ಪ್ಲೇಯರ್ಸನ್ನು ಅಲೋ ಮಾಡಿದ್ದೇವೆ. ಅಂದರೆ 2 ಗೆಸ್ಟ್ ಪ್ಲೇಯರ್ಸು ಹೊರಗಿಂದ ಬರ್ಬೋದು, ಮೈಸೂರು ಅಥವಾ ಬೆಂಗಳೂರಿಂದ. ಬಟ್ ಆದರೂ ಅವರು ಕೊಡಗಿನವರೇ ಆಗಿರಬೇಕು. ಹಾಂ, ಜನರ ಸ್ಪಂದನೆ ಹೇಗಿದೆ ಸರ್ ಈ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ? ಅಂದರೆ ಮಾಮೂಲಿ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇರ್ತದೆ, ಅಲ್ಲಲ್ಲಿ ನಡೀತಾ ಇರ್ತದೆ. ಇದೊಂದು ವಿಶೇಷವಾಗಿ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೀತದೆ, ಅದಕ್ಕೆ ಜನರ ಸ್ಪಂದನೆ ಹೇಗಿರುವಂಥದ್ದು? ಯಾಕಂದರೆ ಇಲ್ಲಿವರೆಗೂ ಅವರು ಕೌಟುಂಬಿಕ ಒಂದು ಕ್ರಿಕೆಟ್ ಏನು ಅದೊಂದು ಫೆಸ್ಟಿವಲ್ ಥರ ನಡೀತಾ ಇತ್ತು. ಅದೊಂದು ಸೀರಿಯಸ್ನೆಸ್ ಇರಲಿಲ್ಲ. ಬಟ್ ಲೆದರ್ ಬಾಲ್ ಶುರು ಮಾಡಿದ್ಮೇಲೆ ಎಲ್ಲರಿಗೂ ತುಂಬ ಸಂತೋಷ ಆಗಿದೆ. ಯಾಕಂದರೆ ಈಗ ನಮ್ಮ ನಿಜವಾದ ಟ್ಯಾಲೆಂಟ್ ಮಕ್ಕಳಿಗೆ ಎಕ್ಸ್ಪೋಸ್ ಆಗ್ತಾ ಇದೆ, ನಮಗೆಲ್ಲ ಕಾಣಲಿಕ್ಕೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬ ಸಂತೋಷವಾಗಿದ್ದಾರೆ. ಸರ್, ಈ ನಿಮ್ಮ ಈ ಪಂದ್ಯಾವಳಿಗೆ ಮಳೆಯೂ ಕೂಡ ಅಡಚಣೆ ಆಯಿತು ಅಂತ ಹೇಳಿ ಮಧ್ಯೆ ಗ್ಯಾಪ್ ಆಗಿತ್ತು, ಯಾವ ರೀತಿ ನಡೀತು ಸರ್ ಈ ವರ್ಷದ ಪಂದ್ಯಾವಳಿ? ಈ ವರ್ಷ ನಮಗೆ ತುಂಬ ತೊಂದರೆ ಆಯಿತು, ಮಳೆ ಆದರೂ ಅದೇನೋ ಒಂದು 4 ದಿವಸದ ಟೂರ್ನಮೆಂಟ್ ಮಾಡಬೇಕಾಗಿದ್ದು ಈ ಸತಿ ಒಂದು ಎಕ್ಸ್ಟ್ರಾ ದಿವಸ ಬೇಕಾಗ್ತಾ ಇತ್ತು. ಬಟ್ ಜಾಸ್ತಿ ಮ್ಯಾಚನ್ನು ಒಂದೇ ದಿವಸದಲ್ಲಿ ಆಡಿಸ್ಕೊಂಡು ಹೇಗೋ ಮಾಡಿ ಇವತ್ತು ಫೈನಲ್ ಮಾಡಿದ್ದೇವೆ. ಬಟ್ ತಯಾರು ಮಾಡಲಿಕ್ಕೆ ತುಂಬ ತೊಂದರೆ ಆಯಿತು. ಆದರೂ ಬಟ್ ನಮ್ಮ ಎಂಟೈರ್ ಟೀಮ್ ಕೊಡವ ಕ್ರಿಕೆಟ್ ಅಕಾಡೆಮಿನ ಟೆಕ್ನಿಕಲ್ ಟೀಮ್ ಆಗಲಿ, ನಮ್ಮ ಡೈರೆಕ್ಟರ್ಸ್ ಎಲ್ಲ ಸೇರಿ
ತುಂಬ ಶ್ರಮಪಟ್ಟು ಈ ಗ್ರೌಂಡನ್ನು ರೆಡಿ ಮಾಡಿ ಇವತ್ತು ಕರೆಕ್ಟ್ ಟೈಮಿಗೆ ಶುರು ಮಾಡಿ ಈ ಫೈನಲ್ ಪಂದ್ಯವನ್ನು ನಡೆಯುವಂತೆ ಮಾಡಿದ್ದಾರೆ. ಒಟ್ಟಾರೆ ಈ 12 ಕೊಡವ ಸಮಾಜಗಳ ತಂಡ ಏನಿದೆ ಇದರಲ್ಲಿ ಈಗ ಅಂತಿಮವಾಗಿ ಫೈನಲ್ಗೆ ಬಂದಿರುವಂಥದ್ದು ವಿರಾಜಪೇಟೆ ಕೊಡವ ಸಮಾಜ ತಂಡ ಹಾಗೂ ನಾಪೋಕ್ಲು ಕೊಡವ ಸಮಾಜ ತಂಡ. ಅತ್ಯಂತ ರೋಚಕವಾಗಿ ಈ ಫೈನಲ್ ಪಂದ್ಯಾವಳಿ ಕೂಡ ನಡೆದಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರಿಪ ರಿಪಬ್ಲಿಕ್ ಕನ್ನಡ ಕೊಡಗು.